ನಮಸ್ತೆ ಸ್ನೇಹಿತರೆ, ಈ ವಿಡಿಯೋ ಬಂದುಬಿಟ್ಟು VFX 3D ಆರ್ಟಿಸ್ಟು ಅಂದರೆ 3D ಆ್ಯನಿಮೇಷನ್ಸ್ ಇದೆಲ್ಲ ಮಾಡ್ತಾರಲ್ಲ ಅವ್ರಿಗೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗ್ಬೋದು. ಇಲ್ಲಾಂದ್ರೂ ಕೂಡ ಜನರಲಾಗೆ ಇದು ಕೂಡ ಒಂದು ಮೋಟಿವೇಶ್ನಲ್ ಅಥವಾ ಇನ್ಸ್ಪಿರೇಷನಲ್ ವಿಡಿಯೋ ಥರ ಇರುತ್ತೆ. ಈ ವಿಡಿಯೋನಲ್ಲಿ ನಾನು NPS 3D ಅನ್ನೋರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ಕೊಡ್ತೀನಿ ನನಗೆ ಗೊತ್ತಿರೋ ಮಟ್ಟಿಗೆ. ಸೊ ಬನ್ನಿ ನೋಡೋಣ. VFX 3D ಆ್ಯನಿಮೇಷನ್ಸು ಈ ಥರ ಡೊಮೇನಲ್ಲಿ ಕಲಿತಿರ್ತಿರಲ್ಲ ಅವ್ರಿಗೆಲ್ಲ NPS 3D ಅನ್ನೋ ಹೆಸರು ಫೆಮಿಲಿಯರ್ ಇರ್ಬೋದು. ಯಾಕಂದರೆ NPS 3D ಬಂದುಬಿಟ್ಟು ಈ ಪರ್ಟಿಕ್ಯುಲರ್ ಡೊಮೇನಲ್ಲಿ ತುಂಬ ಹೆಸರು ಮಾಡಿದ್ದಾರೆ. ಅಗೇನ್ ಅಷ್ಟು ದೊಡ್ಡ ಮಟ್ಟಿಗೆ ಇಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಇಂಡಿಯಾನಲ್ಲಿ ಎಲ್ಲೋ ಒಂದು ಕಡೆ ಒಂದಷ್ಟು ಅವ್ರದ್ದೇ ಒಂದು ಫಾಲೋವರ್ ಬೇಸ್ ಇದೆ ಆ್ಯಂಡ್ ಅವ್ರದ್ದೇ ಒಂದು ಒಳ್ಳೆ ಕಮ್ಯುನಿಟಿ ಎಲ್ಲನೂ ಇದೆ. NPS 3D ಬಂದ್ಬಿಟ್ಟು ಬೇಸಿಕಲಿ ಇಂಡಿಯಾದವರೇ, ನಾರ್ತ್ ಇಂಡಿಯನ್ ಅವರು. ನಾನು ಕೂಡ VFX ಬಗ್ಗೆ ಇಲ್ಲಾಂದರೆ ಎಲಿಮೆಂಟ್ 3D ಪ್ಲಗಿನ್ ಇದ್ರ ಬಗ್ಗೆ ಎಲ್ಲ ಕಲಿಬೇಕನ್ನೋವಾಗ ಯೂಟ್ಯೂಬ್ನಲ್ಲಿ ಇವ್ರ ವೀಡಿಯೋಸ್ ಎಲ್ಲ ಸಾಕಷ್ಟು ರೆಕಮೆಂಡ್ ಆಗ್ತಿತ್ತು. ಸೊ ನನಗೇನು ಕೂತಲ್ಲ ಆ ಟೈಮಲ್ಲಿ ಅಂತ ಹೇಳಿದ್ರೆ ಇವರ ಜರ್ನಿ ಹೇಗಿತ್ತು ಅಂದರೆ, ಓಕೆ ಫೈನ್, ಇವಾಗ ತುಂಬ ಚೆನ್ನಾಗಿ VFX ಎಲ್ಲ ಮಾಡ್ತಾರೆ, ಬಟ್ ಅಲ್ಲಿವರೆಗೂ ಬರೋಕ್ಕೆ ಅವ್ರಿಗೂ ಕೂಡ ಎಲ್ಲಾದರೂ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರಬೇಕಲ್ವಾ. ಸೊ ಆ ಸ್ಟಾರ್ಟಿಂಗ್ ಪಾಯಿಂಟ್ ಹೇಗಿತ್ತು ಅವ್ರದ್ದು ಅಂತ ಹುಡ್ಕೊಂಡು ಹೋದಾಗ ನನಗೆ ಅವ್ರ ಚಾನಲ್ ಸಿಕ್ತು. ಚಾನಲ್ನಲ್ಲಿ ಅವರ ಫಸ್ಟು ವೀಡಿಯೋ ಏನು ಅಪ್ಲೋಡ್ ಮಾಡಿದ್ದಾರೆ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಅವ್ರು ಯಾವ ಲೆವೆಲಲ್ಲಿ ಇದ್ದರು ಕಲಿಯೋಕ್ಕೆ, ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗವರೆಗೂ ಹೇಗೆ ಅವರು ಲರ್ನಿಂಗ್ ಪ್ರಾಸೆಸ್ ಡೆವಲಪ್ ಆಗಿದೆ ಅಂತ ನೋಡ್ತಾ ಬಂದೆ. ರಿಯಲಿ ತುಂಬ ಇನ್ಸ್ಪಿರೇಷನಲ್ ಥರ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಲೈಕ್ ಅವ್ರ ಜೊತೆ ನನಗೆ ಇಂಟ್ರಾಕ್ಷನ್ ಅಂದರೆ ಒನ್ ಆನ್ ಒನ್ ಥರ ಆಗಿಲ್ಲ, ಬಟ್ ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ಮಾತಾಡಿದ್ದೀನಿ ಅವ್ರ ಜೊತೆ. ಬಟ್ ಅವ್ರ ಬಗ್ಗೆ ಡೀಟೇಲ್ ಆಗಿ ನಾನೇನೂ ಕೇಳಿಲ್ಲ. ಆ ವಿಡಿಯೋಸ್ ನೋಡಿನೇ ನನಗೆ ಅವ್ರ ಗ್ರೋತ್ನ ಕಾಣಿಸ್ತಿತ್ತು. ಸೊ ಹೇಗೆ ಅವರು ಪ್ರೋಗ್ರೆಸ್ ಆಗ್ತಿದ್ರು, ಹೇಗೆ ಎಷ್ಟು ಪ್ಯಾಷನೇಟ್ ಆಗಿದ್ರು ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಅವ್ರು ಬಂದುಬಿಟ್ಟು ಅಗೇನ್ ಇದು ವಿಜುವಲ್ಸ್ ನನ್ನ ಆದರೆ ಹಂಗೆ ಶೇರ್ ಮಾಡ್ತಿರ್ತೀನಿ. ಸೊ ಅವರ ಸ್ಟಾರ್ಟಿಂಗ್ ವೀಡಿಯೋಸ್ ಎಲ್ಲ ಬಂದುಬಿಟ್ಟು ಅಗೇನ್ ಸೇಮ್ ನಾವೆಲ್ಲ ಹೇಗೆ ಕಲಿಯುವಾಗ ಫುಲ್ಲು ಅಷ್ಟೊಂದು ಚೆನ್ನಾಗಿಲ್ದಾರ ಆ್ಯನಿಮೇಷನ್ಸ್ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ಅವ್ರು ಕೂಡ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಅವ್ರ ಹತ್ರ ಕೂಡ ಯಾವುದೋ ಒಂದು ಲ್ಯಾಪ್ಟಾಪ್ ಇತ್ತು, ಲ್ಯಾಪ್ಟಾಪ್ನಲ್ಲಿ ಅವ್ರು ಆ್ಯನಿಮೇಷನ್ ಮಾಡ್ತಾಯಿದ್ದು. ಸೊ ಇವಾಗ ನಾವು ಅದಲ್ಲೇ ಅವ್ರು ಸ್ಟಾರ್ಟಿಂಗ್ ಮಾಡಿರೋ ಆ್ಯನಿಮೇಷನ್ ನೋಡಿದ್ರೆ ಏನು ಇಷ್ಟು ಚೆನ್ನಾಗಿಲ್ವಲ್ಲ ಅಂತ ಅನಿಸುತ್ತೆ, ಬಟ್ ಫೈನ್, ಅದು ಸ್ಟಾರ್ಟಿಂಗ್ ಪಾಯಿಂಟು. ಸೊ ಅವ್ರು ಸ್ಟಾರ್ಟ್ ಮಾಡಿದಾಗ ಬರೀ ವಿಡಿಯೋ ಮಾತ್ರ ಬರ್ತಿತ್ತು, ಅಷ್ಟು ಸೌಂಡ್ ಇರಲಿಲ್ಲ, ಇಲ್ಲ ಒಂದಷ್ಟುಗೆ ಬರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ ಥರ ಏನೋ ಹಾಕ್ತಿದ್ರು, ಬರೀ ಟೆಕ್ಸ್ಟಲ್ಲಿ ಹಾಕ್ತಿದ್ರು ಏನು ಮಾಡ್ತಿದ್ದೀನಿ, ಏನು ಕಲಿತಿದ್ದೀನಿ ಅಂತ. ಬಟ್ ಅವರು ಕನ್ಸಿಸ್ಟೆಂಟ್ ಆಗಿದ್ರು, ಅಂದರೆ ಎವ್ರಿ ಡೇ, ಎವ್ರಿ ವೀಕ್ ಇಲ್ಲ ಎವ್ರಿ ಮಂತ್ ಏನಾದರೂ ಒಂದು ಅಪ್ಲೋಡ್ ಮಾಡೋರು. ಆಮೇಲೆ ಪ್ರತಿ ಸತಿ ಏನಾದರೂ ಒಂದು ಹೊಸದು ಕಲಿತಾ ಇರೋರು. ಆ್ಯಂಡ್ ಏನು ಕಲಿತಾ ಇರ್ತಾರೋ ಅದನ್ನು ಅವ್ರು ಶೇರ್ ಮಾಡ್ಕೋತಿದ್ರು. ಸೊ ಯಾರು ನೋಡ್ತಾರೆ, ಯಾಕೆ ಹಾಕಬೇಕು, ಈ ಥರ ಎಲ್ಲ ಮೈಂಡ್ ಸೆಟ್ ಇರಲಿಲ್ಲ. ಯಾರೋ ನೋಡೋರು ನೋಡ್ತಾರೆ, ಆ ಥರ ಲೈಕ್ ಅವ್ರ ಥಾಟ್ ಪ್ರೊಸೆಸ್ ಏನಿತ್ತು ಅಂತ ಗೊತ್ತಿಲ್ಲ, ಬಟ್ ಏನು ಅವ್ರು ಮಾಡ್ತಾರೆ ಅದನ್ನು ಶೇರ್ ಮಾಡ್ಕೋತಿದ್ರು. ಆ್ಯಂಡ್ ಆ ಶೇರ್ ಮಾಡಿದ್ದಕ್ಕೆ ನನಗೆ ಗೊತ್ತಾಗ್ತಿದೆ ಅವ್ರ ಲರ್ನಿಂಗ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ಅಷ್ಟೇ ಅವ್ರ ಪೇಜಿಗೆ ಹೋಗ್ಬಿಟ್ಟು, ಅವ್ರ ಚಾನಲ್ಗೆ ಹೋಗ್ಬಿಟ್ಟು ತುಂಬ ಬಾಟಮಿಂದ ನೋಡಿದ್ರೆ ಅವ್ರ ಅಪ್ಲೋಡ್ಸ್ ಎಲ್ಲ ಇದೆ. ಹೋಪ್ಫುಲಿ ಅವ್ರು ಡಿಲೀಟ್ ಮಾಡಿಲ್ಲ ಅನ್ಕೋತೀನಿ. ಸೊ ಅವ್ರದ್ದು ಬಿಗಿನಿಂಗ್ದೆಲ್ಲ ಆ್ಯನಿಮೇಷನ್ಸ್ ಬಂದುಬಿಟ್ಟು ಒಂದೊಂದೇ ಪಾರ್ಟ್ನ ಕರೀತಾರೆ. ಸೊ ಫಸ್ಟ್ ಪಾರ್ಟಿಕಲ್ ವರ್ಡ್ಸ್ ಆ ಥರದ್ದು ಕಲಿತಾರೆ. ಆಮೇಲೆ 3D ಕ್ಯಾಮ್ರಾ ಮೂಮೆಂಟ್ಸ್, ಆಫ್ಟರ್ ಎಫೆಕ್ಟ್ಸಲ್ಲಿ 3D ಕ್ಯಾಮ್ರಾ ಮೂಮೆಂಟ್ಸ್ ಕಲಿತಿದ್ರು. ಅದರಲ್ಲಿ ಟೆಕ್ಸ್ಟ್ನ ರೊಟೇಟ್ ಮಾಡಿ ಬರ್ಸೋದು, ಈ ಥರದ್ದೆಲ್ಲ ಆ ಥರ ಬೇಸಿಕ್ಕಿಂದ ಕಲ್ತಿದ್ರು. ಸೊ ಹೋಗ್ತಾ ಹೋಗ್ತಾ ಪಾರ್ಟಿಕಲ್ ವರ್ಲ್ಡ್ಸ್ಗೆ ಹೋದರು, ಪಾರ್ಟಿಕಲ್ಸ್ ಜನ್ರೇಟ್ ಮಾಡೋದು. ಆಮೇಲೆ ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಡೇಗೆ ಒಂದಷ್ಟು ಬೇರೆ ಬೇರೆ ರೀತಿ ಆ್ಯನಿಮೇಷನ್ಸು, ಕಲರ್ಸ್ನಲ್ಲಿ ಆಟಾಡೋದು. ಸೊ ಈ ಥರ ಹೋಗ್ತಾ 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 ಅವರು ಹೊಸ ಹೊಸ ಏನೇನಾಗುತ್ತೆ, ಏನೇನು ಮಾಡ್ಬೋದು ಸಾಫ್ಟ್ವೇರಲ್ಲಿ ಅದನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ಆ ಥರ ಕಲ್ತ್ಕೊಂಡೋದ್ರು. ಸೊ ಆ ಥರ ನೀವು ಕಲಿಬೇಕಂತ ಹೇಳಿದ್ರೆ ನೀವು ನಿಜವಾಗ್ಲೂ ಆ ಪರ್ಟಿಕ್ಯುಲರ್ ಡೊಮೇನ್ನಲ್ಲಿ ನೀವು ಪ್ಯಾಷನೇಟ್ ಆಗಿರಬೇಕು ಆ್ಯಂಡ್ ಇಂಟ್ರೆಸ್ಟೆಡ್ ಆಗಿರಬೇಕು. ಆ ಪ್ಯಾಷನೇಟ್ ನಿಮ್ಗಿಲ್ಲ ಅಂತ ಹೇಳಿದ್ರೆ, ಇಲ್ಲಾಂದರೆ ಆ ಕಲಿಯೋ ಆಸೆ ಇಲ್ಲ ಅಂತ ಹೇಳಿದ್ರೆ ನೀವು ಈ ಥರ ಪ್ರೋಗ್ರೆಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ನಾನು ಸಾಕಷ್ಟು ಜನರಿಗೆ ಹೇಳೋದು, ನೀವೇನಾದರೂ ಕಲಿಬೇಕಂತಿದ್ರೆ ಫಸ್ಟು ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ಇದು ನೀವು ಕಲಿಯೋಕ್ಕೆ ನಿಮ್ಗೆ ಇಷ್ಟ ಇದೆಯಾ, ಇದರಲ್ಲಿ ನೀವು ಕೆಲಸ ಮಾಡೋಕ್ಕೆ ಇಷ್ಟ ಇದೆಯಾ, ಅವಾಗ ಮಾತ್ರ ಕಲಿಯೋಕ್ಕೆ ಹೋಗಿ. ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀವು ಕಲಿತು ಓಕೆ ನೀವು ದುಡ್ಗೋಸ್ಕರನೇ ಕಲಿತೀರಾ, ನೀವು ಕಲಿತಾಗ ನೀವು ಕೆಲಸ ಕರೆಕ್ಟಾಗಿ ಮಾಡಬೇಕು, ಇಲ್ಲ ಅದು ಕರೆಕ್ಟಾಗಿರಬೇಕು, ಇಲ್ಲ ಇದು ಇಷ್ಟಪಟ್ಟು ಮಾಡಬೇಕು. ಸುಮ್ಮನೆ ನೀವು ದುಡ್ಗೋಸ್ಕರ ಫೋರ್ಸ್ಫುಲ್ಲಾಗಿ ಕಲಿತ್ಬಿಟ್ಟು ನೀವು ಕೆಲಸ ಮಾಡೋಕ್ಕೂ ಇಷ್ಟ ಅಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವನ ಒಂಥರ ನರಕ ಥರ ಆಗಿಬಿಡುತ್ತೆ. ಸೊ ಆ ರೀಸನ್ಗೋಸ್ಕರ ದಯವಿಟ್ಟು ಏನು ಇಷ್ಟ ನಿಮ್ಮ ಮಾಡೋಕ್ಕೆ ಅದನ್ನು ಫಸ್ಟು ಗುರುತಿಸ್ಕೊಳ್ಳಿ, ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಹೋಗಿ.
ಡೈಲಿ 1 hour ಸ್ಪೆಂಡ್ ಮಾಡಿ ಸಾಕು, ನಿಮ್ಗೆ ಏನು ಇಷ್ಟ ಆಗುತ್ತೆ ಅದ್ರ ಮೇಲೆ ಪ್ರೋಗ್ರೆಸ್ ಮಾಡೋಕ್ಕೆ. ಸೊ ಇವಾಗ ಇವ್ರ ವಿಷಯಕ್ಕೆ ಬರ್ಬೇಕಂತ ಹೇಳಿದ್ರೆ ಇವ್ರು ಕೂಡ ಸೇಮು. ಫಸ್ಟು ಬರೀ ವೀಡಿಯೋಸ್ ಹಾಕ್ತಿದ್ರು, ಆಮೇಲೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಆಮೇಲೆ ಮಾತಾಡ್ತಿರ್ಲಿಲ್ಲ ಅವ್ರ ವೀಡಿಯೋಸ್ನಲ್ಲಿ, ಬರೀ ಟೆಕ್ಸ್ಟ್ ಇಂಗ್ಲೀಷಲ್ಲಿ ಬರೀತಿದ್ರು. ಆಮೇಲೆ ಮೆತ್ತಿಗೆ ಅವರು ಅಗೇನ್ ಮುಜುಗರ ಅದೆಲ್ಲ ಇರ್ಬೋದು. ಸೊ ಹಾಗಾಗಿ ಆಮೇಲೆ ಸ್ವಲ್ಪ ಅವರು ಹಿಂದಿನಲ್ಲೋ ಇಲ್ಲ ಇಂಗ್ಲೀಷ್ನಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಗೇನ್ ಅವರು UP ಕಡೆಯವ್ರು ಅನ್ಕೋತೀನಿ. ಸೊ ಅವ್ರು ಇಂಗ್ಲೀಷ್ ಅಷ್ಟು ಫ್ಲೂಯೆನ್ಸ್ ಇಲ್ಲ, ಬಟ್ ಸ್ಟಿಲ್ ಅವ್ರು ಟ್ರೈ ಮಾಡಿದ್ರು, ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾರೆ. ಆಮೇಲೆ ಹೋಗ್ತಾ ಅವರು ಫೇಸ್ ತೋರಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಹಿಂದಿನಲ್ಲಿ ಟ್ಯುಟೋರಿಯಲ್ಸ್ ಮಾಡಿದ್ರು ಅನ್ಕೋತೀನಿ. ಆಮೇಲೆ ಇಂಗ್ಲೀಷಲ್ಲಿ ಅವರೆಷ್ಟು ಇಂಗ್ಲೀಷ್ ಪರ್ಫೆಕ್ಟಾಗಿ ಬರಬೇಕಂತೇನಿಲ್ಲ, ನೀವು ಇನ್ನೊಬ್ಬರಿಗೆ ಕಮ್ಯುನಿಕೇಟ್ ಮಾಡೋಕ್ಕೆ ನಿಮ್ಗೆ ಎಷ್ಟು ಬರುತ್ತೆ ಅಷ್ಟು ತಿಳ್ಕೊಬೇಕು, ಅಷ್ಟೇ ಸಾಕಾಗುತ್ತೆ. ಅವ್ರು ಅರ್ಥ ಮಾಡ್ಕೋತಾರೆ. ನಿಜವಾಗ್ಲೂ ಯಾರಾದರೂ ಒಬ್ಬ ಕಲಿಬೇಕಂತಿದ್ರೆ ಅವ್ನು ಹೆಂಗಾದರೂ ಮಾಡಿ ಅರ್ಥ ಮಾಡ್ಕೊಂಡು ಕಲಿತಾನವನು. ಸೊ ಈ ಥರ ಇಂಗ್ಲೀಷ್ ಬರಲ್ಲ ಟೀಕೆ ಮಾಡ್ತಾರೆ ಅದೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಅದೆಲ್ಲ ಸೆಕೆಂಡ್ರಿ. ಲ್ಯಾಂಗ್ವೇಜ್ ಇರೋದು ಬರೀ ಕಮ್ಯುನಿಕೇಟ್ ಮಾಡೋಕ್ಕೆ ಅಷ್ಟೇ ಇರೋದು. ಸೊ ಇವಾಗ ಯಾರೋ ಒಬ್ಬ ಮೂಕ ಇರ್ತಾನೆ, ಅವ್ನ ಲ್ಯಾಂಗ್ವೇಜೇ ಬರಲ್ಲ. ಸೊ ಬಾಡಿ ಲ್ಯಾಂಗ್ವೇಜಿಂದನೇ ನಾವು ಅರ್ಥ ಮಾಡ್ಕೋತೀವಿ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೀವೇನಾದರೂ ಒಂದು ನಾಲೆಡ್ಜ್ ಕಲಿಬೇಕಂತಿದ್ರೆ ನೀವು ಅವರಿಂದ ಹೇಗೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ನೀವು ತಿಳ್ಕೊತೀರ. ಸೊ ನಿಮ್ಗೇನಾದರೂ ಈ ಥರ ಮುಜುಗರ ಏನಾದರೂ ಆದರೆ ನನಗೆ ಇಂಗ್ಲೀಷ್ ಬರಲ್ಲ, ಇಲ್ಲ ನೀವು ಇಂಗ್ಲೀಷ್ ಕಲಿಬೇಕಂತಿರ್ತೀರ, ಬಟ್ ನೀವು ಮಾತಾಡಿದಾಗ ಏನಾದರೂ ಆಡ್ಕೋತಾರೆ ಈ ಥರ ಎಲ್ಲ ಅನಿಸಿದ್ರೆ ಅದೆಲ್ಲ ಬಿಟ್ಬಿಡಿ. ಇಂಗ್ಲೀಷು ಇಲ್ಲ ಯಾವುದೇ ಲ್ಯಾಂಗ್ವೇಜ್ ಇರಲಿ ಕಮ್ಯುನಿಕೇಷನ್ಗೆ ಅಷ್ಟೇ ಇರೋದು, ಅದ್ರ ಪರ್ಪಸ್ಸೇ ಕಮ್ಯುನಿಕೇಷನ್. ಸೊ ನೀವು ಬರೀ ವರ್ಬ್ಸಲ್ಲಿ ಮಾತಾಡಿ, ನಿಮ್ಗೆ ಎಷ್ಟು ಗೊತ್ತು ಅಷ್ಟರಲ್ಲೇ ಅವ್ರ ಹತ್ರ ಇಂಟ್ರಾಕ್ಟ್ ಮಾಡಿ. ಯಾವುದೇ ಜನರು ಇದ್ರೂ ಅವ್ರು ಅರ್ಥ ಮಾಡ್ಕೋತಾರೆ. ಆ್ಯಂಡ್ ಅವ್ರು ಆಡ್ಕೋತಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ಮಾತಾಡೋಕೆ ಹೋಗ್ಬಿಡಿ ಅಷ್ಟೇ. ಸೊ ಜಗತ್ತಲ್ಲಿ ಎಷ್ಟೋ ಬಿಲಿಯನ್ ಆ್ಯಂಡ್ ಕೋಟಿಗಟ್ಟಲೆ ಜನರಿದ್ದಾರೆ, ಅದರಲ್ಲಿ ಯಾರೋ ಇಬ್ಬರು ಈ ಥರ ಮಾತಾಡೋರು ಇರ್ತಾರೆ ಅಷ್ಟೇ. ಸೊ ಅದಕ್ಕೆ ಯಾವುದಕ್ಕೂ ಅಷ್ಟೇ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮ ಗೋಲ್ ಏನಿದೆ ಅದನ್ನು ಕ್ಲೀನಾಗೆ ಫೋಕಸ್ ಮಾಡಿ. ಆಮೇಲೆ ಪ್ಯಾಷನೇಟ್ ಆಗಿರಿ. ನೀವು ಏನೇ ಮಾಡ್ಬೇಕಂತ ಹೇಳಿದ್ರು ಇಷ್ಟಪಟ್ಟು ಮಾಡಿ, ಆಮೇಲೆ ಪ್ಯಾಷನೇಟ್ ಆಗಿರಿ. ಆವಾಗ ನಿಮ್ಮ ಗೋಲ್ನ ರೀಚ್ ಮಾಡ್ತೀರಾ. ಸೊ ಬೈ ಚಾನ್ಸ್ ಯಾರಾದರೂ VFX, ಎಲಿಮೆಂಟ್ 3D ಈ ಥರದ್ದೆಲ್ಲ ಕಲಿಬೇಕಂತ ಹೇಳಿದ್ರೆ ಒಂದು ಸತಿ ಅವ್ರ ಚಾನಲ್ನ ನೋಡಿ, ಅವ್ರು ಬೇಕಾದ್ರೆ ನೀವು ಸ್ಟಾರ್ಟಿಂಗಿಂದ ನೋಡ್ಕೊಂಬನ್ನಿ, ನಿಮಗೆ ಇನ್ನೂ ಒಂದಷ್ಟು ಮೋಟಿವೇಶನ್ ಬರುತ್ತೆ. ನಾನೇ ಎಲಿಮೆಂಟ್ 3D ಇದೆಲ್ಲ ಕಲಿಬೇಕನ್ನೋವಾಗ ಇದೆಲ್ಲ ನೋಡಿದಾಗ ನನಗೆ ಎಷ್ಟೋ ಜೋಶ್ ಬಂತು. ಬಟ್ ಇವಾಗ ಇನ್ನವರೆಗೂ ನಾನು ಅದ್ರ ಫೋಕಸ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಬೇರೆ ಕೆಲಸದೆಲ್ಲ ಬ್ಯುಸಿಗಿದ್ದೆ. ಇನ್ಮೇಲೆ ಸ್ವಲ್ಪ ನೋಡೋಣ, ಅದರಲ್ಲಿ ಫೋಕಸ್ ಟ್ರೈ ಮಾಡೋಣ ಅಂತಿದ್ದೀನಿ. ನನಗಿಲ್ಲ ಅಂದರೂ ಅಟ್ಲೀಸ್ಟ್ ಒಂದಷ್ಟು ಜನ ಅದರಲ್ಲಿ ಕಲಿಬೇಕು, ವೀಡಿಯೋಸ್ ಮಾಡಿ ಅಂತ ಕೂಡ ಕೇಳಿದ್ದಾರೆ. ಸೊ ನೋಡ್ತೀನಿ ನಾನು ಅದ್ರ ಬಗ್ಗೆ ಏನಾದರೂ ಕಲ್ತ್ಕೊಂಡು ಏನಾದರೂ ವೀಡಿಯೋಸ್ ಮಾಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅಗೇನ್ ನೀವು ಯಾವುದೇ ಸಾಫ್ಟ್ವೇರ್ ಕಲಿಬೇಕಂದ್ರೂ ಅಷ್ಟೇ, ನೀವು ಫುಲ್ ಕಲಿಬೇಕಂತೇನಿಲ್ಲ. ಸ್ಟಾರ್ಟಿಂಗ್ ಬೇರೆಯವ್ರು ಏನು ಮಾಡ್ತಾರೆ ಅದನ್ನೇ ರೆಪ್ಲಿಕೇಟ್ ಮಾಡಿ ಅದರಲ್ಲಿ ನಿಮ್ಗೆ ಒಂದಷ್ಟು ಟೆಕ್ನಿಕ್ಸ್ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಹೋಗ್ತಾ ನಿಮ್ಮದೇ ಓನ್ ಟಚ್ನ ನೀವು ಹಾಕ್ಕೊಂಡು ವರ್ಕ್ ಮಾಡ್ತಾ ಹೋಗ್ಬೋದು. ಸೊ ಅವ್ರು ಕೂಡ ಅಷ್ಟೇ ಸ್ಟಾರ್ಟಿಂಗಲ್ಲಿ ಏನೂ ಗೊತ್ತಿಲ್ಲದೆ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 2-3 ಇಯರ್ಸಲ್ಲಿ ಸತತವಾಗಿ ಅವರು ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇವಾಗ ಒಂದು ದೊಡ್ಡ ಮಟ್ಟಿಗೆ ಅಚೀವ್ ಮಾಡಿದ್ದಾರೆ. ಆ್ಯಂಡ್ ಇದು ಎಷ್ಟು ಮಟ್ಟಿಗೆ ಅಚೀವ್ಮೆಂಟ್ ಅಂತ ಹೇಳಿದರೆ, ಆಂಡ್ರ್ಯೂ ಕ್ರೇಮರ್ ಅಂತ ಒಬ್ಬರಿದ್ದಾರೆ. ಅವ್ರು ಬಂದ್ಬಿಟ್ಟು ವಿಡಿಯೋ ಕೋಪೈಲಟ್ ಅಂತ ಒಂದು ಕಂಪ್ನಿ ಇದೆ, ಅದರದ್ದು ಓನರು. ಇವ್ರು ಬಂದ್ಬಿಟ್ಟು ಆಫ್ಟರ್ ಎಫೆಕ್ಟ್ಸ್ಗೆ ಎಲಿಮೆಂಟ್ 3D ಅಂತ ಒಂದು ಪ್ಲಗಿನ್ ಇದೆ, ಇದೆಲ್ಲ ಬಂದ್ಬಿಟ್ಟು ಅವರೇ ಮಾಡಿರೋದು. ಆ್ಯಂಡ್ ಅಫ್ಕೋರ್ಸ್ ಇವ್ರು ಕೂಡ ಅದೇ ಪ್ಲಗಿನ್ನ ಯೂಸ್ ಮಾಡಿಕೊಂಡು ಎಲ್ಲ ಕಲ್ತಿರೋದು. ಇವರಿಗೆ ಅಂದರೆ NPS 3D ಅವ್ರಿಗೆ ಆಂಡ್ರ್ಯೂ ಕ್ರೇಮರ್ ಬಂದ್ಬಿಟ್ಟು ರೋಲ್ ಮಾಡಲು, ಒಂಥರ ದೇವ್ರ ಥರ ನೋಡ್ತಾರೆ. ಅವರು ಬಂದ್ಬಿಟ್ಟು ಇವರ ಬರ್ಡೇಗೆ ವಿಶ್ ಮಾಡಿದ್ದಾರೆ. ಸೊ ಅಲ್ಲಿಗೆ ನೀವು ಅನ್ಕೋಬೋದು ಎಷ್ಟು ಮಟ್ಟಿಗೆ ಇವರು ಇಂಪ್ರೂವ್ ಆಗಿದೆ, ರೀಚ್ ಇದೆ ಅಂತ ಹೇಳ್ಬಿಟ್ಟು. ಸೊ ಒಬ್ಬ ರೋಲ್ ಮಾಡೆಲ್ ಬಂದ್ಬಿಟ್ಟು ಒಬ್ಬ ಯಾರೋ ಎಲ್ಲೋ ಗೊತ್ತಿಲ್ಲದೆ ಇರೋನು, ಇವಾಗ ಇಂಡಿಯಾನಲ್ಲಿ UPನಲ್ಲಿ ಎಲ್ಲೋ ಇರೋನ್ಗೆ ವಿಶ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಎಷ್ಟು ಅಚೀವ್ ಮಾಡಿರಬೇಕು, ಎಷ್ಟು ಕಷ್ಟಪಟ್ಟು ಇದು ಮಾಡಿರ್ತಾರೆ. ಆ್ಯಂಡ್ ಆ ಖುಷಿ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಕಷ್ಟ. ಅದು ಬಂದರೂ ನೀವು ಫೀಲ್ ಮಾಡಿದಾಗಲೇ ನಿಮ್ಗೆ ಗೊತ್ತಾಗೋದು. ನಿಮ್ಮ ಒಬ್ಬರು ರೋಲ್ ಮಾಡೆಲ್ ಇದ್ದಾರೆ, ಅವ್ರನ್ನ ನೀವು ಏನೂ ಮಾಡ್ದೇನೆ ಅವ್ರು ಬಂದು ನಿಮಗೆ ಗುರುತಿಸ್ಬಿಟ್ಟು ನಿಮ್ಗೇನೋ ಒಂದು ಅಡ್ರೆಸ್ ಮಾಡಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದು ಫೀಲಿಂಗು ತುಂಬ ಎಕ್ಸ್ಟ್ರಾರ್ಡಿನರಿ ಫೀಲಿಂಗು. ಸೊ ಅಲ್ಲಿವರೆಗೂ ಅವ್ರು ಅಚೀವ್ ಮಾಡಿದ್ದಾರೆ, ಅಷ್ಟು ಮಟ್ಟಿಗೆ ಅವ್ರು ಇಂಪ್ರೂವ್ ಆಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬ ಇನ್ಸ್ಪೈರಿಂಗ್ ಜರ್ನಿ ಅವ್ರದ್ದು. ಈ ಮೇನ್ ರೀಸನ್ಗೋಸ್ಕರನೇ ನಾನು ನಿಮ್ಗೆ ಹೇಳೋದು, ನಿಮಗೇನು ಇಷ್ಟ ಆಗುತ್ತೋ ದಯವಿಟ್ಟು ಅದ್ರ ಮೇಲೆ ಫೋಕಸ್ ಮಾಡಿ. ಪರವಾಗಿಲ್ಲ, ಇವಾಗ ನಿಮ್ಮ ಕಮಿಟ್ಮೆಂಟ್ಸ್ ಇರ್ಬೋದು, ಇಲ್ಲ ಬೇರೆ ಕೆಲಸದಲ್ಲೆಲ್ಲ ಬ್ಯುಸಿ ಆಗಿರ್ಬೋದು, ಅಟ್ಲೀಸ್ಟ್ ಒಂದು ½ hour ಟೈಮ್ ಸ್ಪೆಂಡ್ ಮಾಡಿ. ½ hour ಇಲ್ಲ 1 hour ನೀವು ದಿನಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮಗೇನು ಇಷ್ಟ ಆಗುತ್ತೆ ಅದನ್ನು ಹುಡ್ಕೋದ್ರಲ್ಲಿರ್ಬೋದು, ಇಲ್ಲ ಅದ್ರ ಮೇಲೆ ವರ್ಕ್ ಮಾಡೋದಿರ್ಬೋದು, ನಾಳೆ ದಿನ ನೀವು ಪೀಸ್ಫುಲ್ ಆಗಿರ್ತೀರ.
ಯಾಕಂತ ಹೇಳಿದ್ರೆ ಮೇಯ್ನಾಗೆ ಇದು ನಿಮ್ಮ ಲೈಫು. ಸೊ ನಿಮ್ಗೇನು ಇಷ್ಟನೋ ಅದನ್ನು ಮಾಡ್ತಾ ನೀವು ಲೀಡ್ ಮಾಡಬೇಕು. ಇಷ್ಟ ಇಲ್ದಿರೋ ಕೆಲಸ ಮಾಡಿ ಲೀಡ್ ಮಾಡೋದ್ರಲ್ಲಿ ಏನೂ ಯೂಸ್ ಇಲ್ಲ. ಅದಕ್ಕೋಸ್ಕರನೇ ದಯವಿಟ್ಟು ಫಸ್ಟು ನಿಮ್ಮ ಪರ್ಪಸ್ನ ಏನಂತ ನೀವು ತಿಳ್ಕೊಳ್ಳಿ. ಅದ್ರ ಮೇಲೆ ಎಷ್ಟಾಗುತ್ತೋ ಅಷ್ಟು ಕ್ಲೋಸ್ ಹೋಗಿ ನಿಮ್ಮ ಪರ್ಪಸ್ನ ಫೈಂಡ್ ಮಾಡಿ ಇಷ್ಟ ಆಗೋ ಕೆಲಸನ ಮಾಡೋಕ್ಕೆ ಟ್ರೈ ಮಾಡಿ. ಆಮೇಲೆ ಒಂದು ಫೈನ್ ಡೇ ಬರುತ್ತೆ, ನೀವು ಅದರಲ್ಲೇ ನೀವು ಆರಾಮಾಗಿ ದುಡಿಮೆ ಮಾಡ್ಕೋಬೋದು. ಆವಾಗ ನೀವು ರೆಗ್ಯುಲರ್ ಕೆಲಸ ಏನು ಮಾಡ್ತೀರಾ ಅದು ಬಿಟ್ಬಿಟ್ಟು ಇದ್ರ ಮೇಲೆ ಫೋಕಸ್ ಮಾಡ್ತಾ ಹೋಗ್ಬೋದು. ಮತ್ತೊಮ್ಮೆ ಏನೂ ಗೊತ್ತಿಲ್ಲದೆ ಇರೋನು ಎಲ್ಲ ಪ್ಯಾಷನೇಟ್ ಆಗಿದ್ದು ಒಂದು ಸಾಫ್ಟ್ವೇರ್ ಕ್ಲೀನಾಗಿ ಕಲ್ತ್ಕೋತಾನೆ, ಇಲ್ಲ ಒಂದು ಸ್ಕಿಲ್ ಅಂತ ಹೇಳ್ಬೋದು, ಸ್ಕಿಲ್ನ ಕ್ಲೀನಾಗಿ ಕಲ್ತ್ಬಿಟ್ಟು ಒಬ್ಬ ರೋಲ್ ಮಾಡೆಲ್ ಗುರುತಿಸೋವರೆಗೂ ಅವನು ತಲುಪಿದ್ದಾನೆ ಅಂತ ಹೇಳಿದರೆ ತುಂಬ ಒಳ್ಳೆ ಜರ್ನಿ, ಅದು ಇನ್ಸ್ಪೈರಿಂಗ್ ಜರ್ನಿ. ಇದಿಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು. ಈ ಥರದ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ಹೇಳಿ. ನಾನಾದರೆ ಇನ್ನೂ ಒಂದಷ್ಟು ವೀಡಿಯೋಸ್ ಮಾಡ್ತೀನಿ ಇದೇ ಥರದ್ದು. ಅಗೇನ್ ಇದ್ರ ಉದ್ದೇಶ ಏನಿಲ್ಲ, ಇನ್ಸ್ಪೈರ್ ಆಗಲಿ, ಮೋಟಿವೇಟ್ ಆಗಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಮಾಡೋದು. ಯಾವಾಗಲೂ ನಾವು ಜರ್ನಿ ನೋಡಬೇಕು. ಎಂಡ್ ರಿಸಲ್ಟ್ ನೋಡಿಬಿಟ್ಟು ಅವ್ನು ಮಾಡ್ತಾನೆ ಬಿಡಪ್ಪ ಏನೋ ಇಷ್ಟು ಡೆವಲಪ್ ಆಗಿದೆ ನಾನು ನೋಡ್ತಾರೆ. ಬಟ್ ಎಲ್ಲರೂ ಲೈಫಲ್ಲೂ ಸ್ಟ್ರಗಲ್ ಇರುತ್ತೆ, ಆ ಸ್ಟ್ರಗಲ್ನ ನೋಡಬೇಕು. ಆವಾಗ ನಾವೇನೋ ಒಂದು ಸಿಚುವೇಶನಲ್ಲಿ ಇರ್ತೀವಿ, ಅಲ್ಲಿ ನಮಗೆ ಕನೆಕ್ಟ್ ಆಗುತ್ತೆ. ಅದು ನಮ್ಗೆ ಎಲ್ಲಾದರೂ ಒಂದು ಇನ್ಸ್ಪಿರೇಷನ್ ಥರ ಆಗಿಬಿಟ್ಟು ನಮಗೆ ಟೇಕ್ ಆಫ್ ಥರ ಸಿಗುತ್ತೆ. ಆ ರೀಸನ್ಗೋಸ್ಕರ ಈ ಥರದ ವೀಡಿಯೋಸ್ ಮಾಡ್ತಿರೋದು. ಹೋಪ್ಫುಲಿ ನಿಮಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಈ ವಿಡಿಯೋನಲ್ಲಿ ಇದಿಷ್ಟೇ, ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು. So hey, what's up guys, NPS3D here and welcome back another excited news. This is the first time I am making a video for my birthday and still I am not showing my face, which is not a big problem because today I am going to show you a special gift which I got today from Mr. Andrew Kramer and I just got amazed. I have no words. I was just dancing in my rooms and my eyes was full of tears and happiness, and I don't know what I will do, what I did after watching. I just get lost for a few minutes, and after a few minutes I just be normal. I know I don't, my English is not too good, but I'm making it in English so that everyone can see this. So let me show you a special video which I got from Mr. Andrew Kramer sir, and oh God, I can't explain my happiness in my words. And here is his channel, you know, Andrew Kramer. So let me show you the video which I got from Mr. Andrew Kramer sir. Hey, what's up? Andrew Kramer here for VideoCopilot.net, and I've got a special birthday announcement for my buddy NPS3D. You know this guy does amazing After Effects tutorials. Element 3D, what can't you do? Now, in all seriousness, I saw it was your birthday. Thought I'd wish you a happy birthday. Hope you're doing well. Keep up the great work, and until then, we'll see you next time. Wow, I will keep up the great work